ಹಾಯ್ ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಏನಾದರೂ ನಿಮಗೆ ಇನ್ಸ್ಟೆಂಟಾಗಿ ಸ್ವೀಟ್ ತಿನ್ನಬೇಕು ಅಂತ ಇದ್ದರೆ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಇನ್ಸ್ಟೆಂಟಾಗಿ ಕೂಡ ಆಗುತ್ತೆ, ರುಚಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಹಾಗೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಹೊಸಬ್ರು ನಮ್ಮ ಚಾನಲ್ಗೆ ಭೇಟಿಯಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ಮೊದಲು ನೋಡ್ಬೋದು. ತುಂಬಾ ಲೇಯರ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಜಾಸ್ತಿ ಮೊಹರಂ ಹಬ್ಬದಲ್ಲಿ ಕೂಡ ಮಾಡ್ತಾರೆ. ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ಸಿಂಪಲ್ಲಾಗಿ ನೋಡೋಣ. ಫಸ್ಟ್ ನಾನಿಲ್ಲಿ ಒಂದು ಪ್ಲೇಟ್ ಅಥವಾ ಒಂದು ರೀತಿ ದೊಡ್ಡ ತಟ್ಟೆ ಇದ್ದರೆ ಅದಕ್ಕೆ ನಾನು ಒಂದು ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪಾಗೋಷ್ಟು ಮೈದಾ ಹಿಟ್ಟನ್ನ ತೊಗೊತಾ ಇದ್ದೀನಿ. ಹಾಗೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿದಾದಮೇಲೆ ನಾನು 2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ಬೇಕಾದರೆ ನೀವು ಅಡುಗೆ ಎಣ್ಣೆ ಕೂಡ ಹಾಕ್ಕೋಬೋದು. ತುಪ್ಪ ಹಾಕೋದ್ರಿಂದ ರುಚಿ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಈ ರೀತಿ ಮಿಕ್ಸ್ ಮಾಡಿದಾದಮೇಲೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇದನ್ನು ಕೆಲವರು ಮೊಟ್ಟೆ ಕೂಡ ಹಾಕ್ಕೊತಾರೆ, ಹಾಗೆ ಹಾಲಿಂದ ಕೂಡ ಇದನ್ನು ಕಲಿಸ್ಕೊತಾರೆ. ಮೊಟ್ಟೆ ನಿಮಗೆ ಇಷ್ಟ ಇಲ್ಲಪ್ಪ ಅಂದರೆ ನೀವು ಹಾಲಿಂದ ಕೂಡ ನೀವು ಇದನ್ನು ಕಲಿಸ್ಕೋಬೋದು, ಅಥವಾ ನೀರಿಂದ ಕೂಡ ನೀವು ಕಲಿಸ್ಕೋಬೋದು. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ನಾನೊಂದು ಸ್ವಲ್ಪನೇ ನೀರನ್ನ ಹಾಕ್ಕೊತ ಇದನ್ನು ಸಾಫ್ಟಾಗಿ ನಾವು ಚಪಾತಿ ಹದಕ್ಕೆ ಇದನ್ನು ನಾವು ಕಲಿಸ್ಕೋಬೇಕಾಗುತ್ತೆ. ಆದಷ್ಟು ಒಂದು ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಇದನ್ನು ಕಲಿಸ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ನೋಡಿ ಈ ರೀತಿ ಸ್ವಲ್ಪನೇ ನೀರನ್ನು ಈ ರೀತಿ ಹಾಕ್ಕೊತ ಈ ರೀತಿ ಹಿಟ್ಟನ್ನು ಸ್ವಲ್ಪ ಹೊತ್ತು ರೆಸ್ಟ್ ಆಗೋಕ್ಕೆ ನಾನು ಬಿಡ್ತಾ ಇದ್ದೀನಿ. ನಿಮ್ಮ ಹತ್ರ ಟೈಮ್ ಇಲ್ಲಪ್ಪ ಅಂದರೆ ನೀವು ಇನ್ಸ್ಟೆಂಟಾಗಿ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಒಂದು 30 ನಿಮಿಷ ಅಥವಾ 1 ಅವರ್ ಕೂಡ ಬಿಡ್ಬೋದು. ನಾನಿಲ್ಲಿ 1 ಕಪ್ ಸಕ್ಕರೆಗೆ 3/4 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಒಂದೆಳೆ ಪಾಕ ಬರಬೇಕು, ಅಷ್ಟು ಸಕ್ಕರೆ ಪಾಕ ರೆಡಿ ಆಗಬೇಕು. ಇದು ಕಲರ್ ಬಂದುಬಿಟ್ಟು ಆಪ್ಷನಲ್ಲು, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಫ್ಲೇವರಿಗೋಸ್ಕರ ಒಂದು ಏಲಕ್ಕಿನ ಹಾಕ್ಕೊತಾ ಇದ್ದೀನಿ. ಇದು ಆದಷ್ಟು ಸ್ವಲ್ಪ ಪಾಕ ಒಂದೆಳೆ ಪಾಕ ಗಟ್ಟಿಯಾಗಿ ಸ್ವಲ್ಪ ಬರಬೇಕು, ಇಲ್ಲಾಂದರೆ ಸ್ವೀಟು ಚೆನ್ನಾಗಾಗೋಲ್ಲ. ಒಂದೆಳೆ ಬರುತ್ತೆ ಅಲ್ವಾ, ಆ ರೀತಿ ಚೆನ್ನಾಗಿ ಇದನ್ನು ಒಂದು 5-6 ನಿಮಿಷ ಈ ರೀತಿ ಕುದಿಸ್ಕೊಂಡ್ಬಿಟ್ಟು ಗ್ಯಾಸ್ ಒಲೆನ ಆಫ್ ಮಾಡ್ಕೊಳ್ಳಿ. ಹಾಗೆ ನಾನು ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಹಿಟ್ಟು ನೋಡಿ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲಿ ಬಂದುಬಿಟ್ಟು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಈ ಹಿಟ್ಟನ್ನು ತಟ್ಕೊಳ್ಳಿ. ಇದಕ್ಕಿಂತ ಮುಂಚೆ ನಾನು ಇದಕ್ಕೆ 2 ಸ್ಪೂನು ತುಪ್ಪ ಅಥವಾ ಅಡುಗೆ ಎಣ್ಣೆ ತಗೊಂಡ್ಬಿಟ್ಟು ಅದಕ್ಕೆ 1 ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕಿ ಈ ರೀತಿ ಗಟ್ಟಿಯಾದಂಥ ಒಂದು ಸ್ವಲ್ಪ ಡೋಸ್ನ ರೆಡಿ ಮಾಡ್ಕೊಳ್ಳಿ. ಈ ರೀತಿ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಮುಂದೆ ನಮಗೆ ಈ ಚಪಾತಿನ ನಾದುವಾಗ ಹೆಲ್ಪ್ ಆಗುತ್ತೆ. ನೋಡಿ ಇವಾಗ ನಿಮ್ಗೆ ಎಷ್ಟು ಸೈಜಲ್ಲಿ ಬೇಕೋ ಅಷ್ಟು ಸೈಜಲ್ಲಿ ಹಿಟ್ಟನ್ನು ನೀವು ತಗೊಂಡ್ಬಿಟ್ಟು ಈ ರೀತಿ ಪೇಡ ಥರ ರೆಡಿ ಮಾಡ್ಕೊಳ್ಳಿ. ಹಾಗೆ ಇದನ್ನು ಆದಷ್ಟು ನಾವು ಏನಿದು ಹಪ್ಪಳ ಥರ ತುಂಬಾ ತೆಳ್ಳನೆಯದಾಗಿ ಚಪಾತಿನ ಇದನ್ನು ನಾವು ಲಟ್ಟಿಸ್ಕೋಬೇಕಾಗುತ್ತೆ. ತುಂಬಾ ತೆಳ್ಳದಾಗಿ ನೋಡಿ ಈ ರೀತಿ ತುಂಬಾ ತೆಳ್ಳದಾಗಿ ಏನಾಗಲೇ ನಾವು ಈ ಡೋಸ್ನ ರೆಡಿ ಮಾಡ್ಕೊಂಡಿದ್ವಲ್ಲ, ಈ ಹಿಟ್ಟು ಡೋಸನ್ನು ಈ ರೀತಿ ಹಚ್ಬಿಟ್ಟು ಚೆನ್ನಾಗಿ ಅಪ್ಲೈ ಮಾಡಿ. ಹಾಗೆ ಒಂದು ಚಾಕುವಿನಿಂದ ಇದನ್ನು ಆದಷ್ಟು ನಾವು ಈ ಪರೋಟ ಥರ ಮಾಡ್ತೀವಲ್ವ ಆ ರೀತಿ ಸಣ್ಣದಾಗಿ ಲೇಯರ್ನ ನಾವು ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಚಾಕುವಿನಿಂದ ಸಣ್ಣದಾಗಿ ಈ ರೀತಿ ಲೇಯರ್ನ ಕಟ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಈ ವಿಡಿಯೋ ಬಗ್ಗೆ ಏನಾದರೂ ಅನಿಸಿಕೆ ಅಭಿಪ್ರಾಯ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಕೂಡ ಮರಿಬೇಡಿ. ನೋಡಿ ಈ ರೀತಿ ನಿಧಾನವಾಗಿ ಈ ಲೇಯರ್ಸ್ನ ಈ ರೀತಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಲ್ವಾ, ಈ ರೀತಿ ಮಾಡಿಬಿಟ್ಟು ಈ ರೀತಿ ಚೆನ್ನಾಗಿ ಗಟ್ಟಿಯಾಗಿ ಪ್ರೆಸ್ ಮಾಡಿ. ಈ ರೀತಿ ಗಟ್ಟಿಯಾಗಿ ಪ್ರೆಸ್ ಮಾಡಿದ ಕೂಡ ಆಮೇಲೆ ನೀವು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಬೋದು. ಸ್ವಲ್ಪ ಏನಾದರೂ ಲೇಯರ್ ಇದು ಆಗುತ್ತೆ ಅಂತ ನಾನು ಇನ್ನೊಂದು ಸ್ವಲ್ಪ ಹಿಟ್ಟನ್ನ ಹಾಕಿ ಲಟ್ಟಿಸ್ಕೊತಾ ಇದ್ದೀನಿ. ನೋಡಿ ಈ ರೀತಿ ನಿಧಾನವಾಗಿ ಜಾಸ್ತಿ ಭಾರ ಹಾಕದೆ ಈ ರೀತಿ ಲಟ್ಟಿಸ್ಕೊಂಡಿದ್ದೀನಿ. ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ಇವಾಗ ಅಡುಗೆ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಇವಾಗ ಇದಕ್ಕೆ ಒಂದೊಂದಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಬಂದುಬಿಟ್ಟು ನಿಮಗೆ ಗೋಲ್ಡನ್ ಕಲರ್ ಬರೋವರೆಗೂ ನಿಧಾನವಾಗಿ ಲೋ ಫ್ಲೇಮಲ್ಲಿ ಅಥವಾ ಮಧ್ಯಮ ಉರಿಯಲ್ಲಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ಇದನ್ನು ಮಧ್ಯಮ ಉರಿಯಲ್ಲಿ ಫ್ರೈ ಮಾಡ್ಕೊಂಡ್ರಿಂದ ಲೇಯರ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ಲೇಯರ್ ಬಿಟ್ಕೊಳ್ಳುತ್ತೆ. ನಾವು ಫುಲ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಂಡಪ್ಪ ಅಂದರೆ ಮೇಲ್ಗಡೆ ಸುಟ್ಬಿಟ್ಟು ಒಳಗಡೆ ಹಸಿಯಾಗಿರುತ್ತೆ. ಆದ್ದರಿಂದ ನೀವು
ಮಧ್ಯಮ ಉರಿಯಲ್ಲಿ ಇದನ್ನು ಚೆನ್ನಾಗಿ ರೀತಿ ಫ್ರೈ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಸಕ್ಕರೆ ಪಾಕ ಬಂದುಬಿಟ್ಟು ಒಂದು ಸ್ವಲ್ಪ ಉಗುರು ಬೆಚ್ಚಿರಬೇಕು. ಆಗ ಇದನ್ನು ಹಾಕಿ ಒಂದೆರಡೆರಡು ನಿಮಿಷ ಬಿಟ್ಟು ನೀವು ಹೊರಗಡೆ ತೆಗೆದ್ರೆ ಆರಾಮಾಗಿ ನೀವು 8-10 ದಿವಸ ಇದನ್ನು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ತುಂಬಾ ರುಚಿಯಾಗಿ ಆರಾಮಾಗಿ ನೀವು ಇದನ್ನು ಎಲ್ಲಾದರೂ ಹೊರಗಡೆ ಕೂಡ ತಗೊಂಡು ಹೋಗೋಕ್ಕೆ ತುಂಬಾ ಬೆಸ್ಟ್ ಸ್ವೀಟ್ ಅನ್ಬೋದು. ಹಾಗೆ ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ನಾನು ಮತ್ತೆ ಮುಂದೆ ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.